ಇನ್ನು ರಾಜ್ಯದಲ್ಲಿ ಮಳೆ ಅವಾಂತರಗಳ ವಿಚಾರಕ್ಕೆ ಬರೋದಾದ್ರೆ ಅದು ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡದಲ್ಲಂತೂ ಮಳೆ ಅವಾಂತರಗಳಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಅದು ಮಳೆಯಿಂದನ ಅಥವಾ ಮನುಷ್ಯ ನಿರ್ಮಿತರ ಅನ್ನುವಂಥದ್ದು ಯಕ್ಷ ಪ್ರಶ್ನೆ. ಬಟ್ ಅದಕ್ಕೆ ನನ್ನ ಉತ್ತರ ಮನುಷ್ಯನಿಂದನೇ ಅಂತ ಹೇಳಿ. ನದಿಗಳು ಈಗ ಆರ್ಭಟಿಸ್ತಾ ಇವೆ. ಹಲವು ಕಡೆಗಳಲ್ಲಿ ಹಲವು ರೀತಿಯಾದಂಥ ಸಮಸ್ಯೆಗಳಿದೆ. ಯಾವ್ಯಾವ ಭಾಗಗಳಲ್ಲಿ ಯಾವ ರೀತಿ ಆಗಿದೆ. ಮೀನುಗಾರರು ಕಡಲಿಗೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಪ್ರವಾಸಿಗರು ಕೂಡ ಇಳಿಬೇಡಿ ಅಂತಿದ್ದಾರೆ. ಯಾಕಂದ್ರೆ 5 ಅಡಿಯವರೆಗೂ ಕೂಡ ಅಲೆಗಳು ಬರೋ ಸಾಧ್ಯತೆ ಇದೆ ಅಂತೆ. ವರದಿ ನೋಡಿ. ರಾಜ್ಯ ಕರಾವಳಿ ಭಾಗದಲ್ಲಿ ವರುಣಾರ್ಭಟ, ದಕ್ಷಿಣ ಕನ್ನಡದ ಹಲವೆಡೆ ಜಲಸ್ಫೋಟ, ಗುಡ್ಡ ಜರುಗಿ ಮನೆ ಮುಂದೆ ಬಂದ ಮಣ್ಣು, ಮನೆಯಲ್ಲಿದ್ದವರು ಪಾರು, ಮನೆಗೆ ಹಾನಿ. ರಾಜ್ಯ ಕರಾವಳಿ ಭಾಗದಲ್ಲಿ ವರುಣಾರ್ಭಟ ಮುಂದುವರೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿಸಿದೆ. ಮಂಗಳೂರಿನಲ್ಲಿ ಸುರಿದ ಮಳೆಗೆ ನಗರದ ಹೊರವಲಯದ ಕಣ್ಣೂರು ಎಸ್ಎಚ್ ನಗರದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಬಿದ್ದಿದೆ. ಗುಡ್ಡ ಜರುಗಿ ಮನೆ ಮುಂಭಾಗದ ಭಾರೀ ಪ್ರಮಾಣದ ಮಣ್ಣು ಬಂದು ಬಿದ್ದಿದೆ. ಮೈಮೂನಾ ಎಂಬುವರಿಗೆ ಸೇರಿದ ಮನೆ ಇದಾಗಿದ್ದು, ಮನೆಯಲ್ಲಿದ್ದ 4 ಕಾರ್ಯಕ್ರಮಕ್ಕೆಂದು ಹೊರಗಡೆ ತೆರಳಿದ್ದ ವೇಳೆ ಈ ಘಟನೆ ನಡೆದಿದ್ದರಿಂದ ಭಾರೀ ದುರಂತವೊಂದು ತಪ್ಪಿದೆ. ಮನೆಯ ಅಡುಗೆ ಕೋಣೆ ಸಂಪೂರ್ಣ ಹಾನಿಯಾಗಿದೆ. ಈ ಭಾಗದಲ್ಲಿರುವ ಇತರೆ ಮನೆಗಳು ಸಹ ಗುಡ್ಡ ಕುಸಿತದ ಆತಂಕದಲ್ಲಿದೆ. ಮಂಗಳೂರಿನ ಹೊರವಲಯದ ಕಣ್ಣೂರಿನ ಎಸ್ಎಚ್ ನಗರದಲ್ಲಿ ಒಂದು ಅವಾಂತರ ಆಗಿದೆ. ನಾವು ಗಮನಿಸಬಹುದು ದೃಶ್ಯದಲ್ಲಿ. ಇದು ಈ ಎಸ್ಎಚ್ ನಗರದಲ್ಲಿರುವಂತಹ ಒಂದು ಗುಡ್ಡದ ಮೇಲ್ಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಗುಡ್ಡ ಕುಸಿತ ಆಗಿದೆ. ಆ ಮಣ್ಣಿನ ಜೊತೆಗೆ ಮರವೂ ಕುಸಿದು ಬಿದ್ದಿದೆ. ಹಾಗಾಗಿ ಕೆಳಭಾಗದಲ್ಲಿದ್ದಂಥ 4 ಮನೆಗೆ ಬಹಳಷ್ಟು ದೊಡ್ಡ ಮಟ್ಟದ ಆತಂಕ ಸೃಷ್ಟಿಯಾಗಿದೆ. ನೀವು ಒಂದು ಮನೆಯನ್ನು ಗಮನಿಸಬಹುದು. ಇದು ಮೈಮುನಾ ಅನ್ನುವಂಥವರಿಗೆ ಸೇರಿದ ಮನೆ. ಈ ಮನೆಗೆ ಸಂಪೂರ್ಣವಾಗಿ ಮರ ಬಿದ್ದಿದೆ. ಜೊತೆಗೆ ಮರದ ಜೊತೆಗೆ ಅಲ್ಲಿದ್ದಂಥ ಮಣ್ಣು ಬಿದ್ದಿರುವಂಥದ್ದು ದೊಡ್ಡ ಪ್ರಮಾಣದಲ್ಲಿ. ಈ ರೀತಿಯಾಗಿ ನೀವು ದೃಶ್ಯದಲ್ಲಿ ಗಮನಿಸಬಹುದು. ಮೇಲ್ಭಾಗದಲ್ಲಿ ಯಾವ ರೀತಿ ಮಣ್ಣು ಬಿದ್ದಿದೆಯೋ ಅದು ಸಂಪೂರ್ಣವಾಗಿ ಇವರ ಅಡುಗೆ ಕೋಣೆಗೆ ಈ ರೀತಿಯಾಗಿ ಮಣ್ಣು ಬಿದ್ದಿದೆ. ಹೀಗಾಗಿ ಅಡುಗೆ ಕೋಣೆಯ ಕಿಟಕಿ ಆಗಿರ್ಬೋದು, ಹಂಚು ಆಗಿರ್ಬೋದು, ಎಲ್ಲವೂ ದರಶಾಯಿ ಆಗಿದೆ, ಮಣ್ಣಿನ ಅಡಿಯಲ್ಲಿ ಬಿದ್ದಿದೆ. ಅವರ ಮನೆಯ ಅಡುಗೆ ಕೋಣೆಯನ್ನು ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅನ್ನುವಂಥದ್ದು. ಅಕ್ಷರಶಃ ಅಲ್ಲಿದ್ದಂಥ ಎಲ್ಲ ಸಾಮಗ್ರಿಗಳು ನಾಶವಾಗಿರುವಂಥದ್ದು. ಅವರು ಒಂದು ವೇಳೆ ಯಾರಾದರೂ ಅಡುಗೆ ಕೋಣೆಯಲ್ಲಿ ಆ ಸಂದರ್ಭದಲ್ಲಿ ಇದ್ದರೆ ಭಾಳ ದೊಡ್ಡ ಮಟ್ಟದ ದುರಂತ ಆಗುವಂಥ ಸಾಧ್ಯತೆ ಇತ್ತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ಲದಿದ್ದಂಥ ಕಾರಣಕ್ಕಾಗಿ, ಮನೆಯವರೆಲ್ಲರೂ ಹೊರಗೆ ಹೋಗಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿಯಾದಂಥ ದುರಂತಗಳಾಗಿಲ್ಲ. ಘಟನೆ ನಿನ್ನೆ ಮಧ್ಯಾಹ್ನ 2-2:30 ಗಂಟೆಗೆ ಆಗಿದೆ. ಮನೆಯವರು ಯಾರೂ ಇರಲಿಲ್ಲ. ನಾವು ಸಮೀಪದಲ್ಲಿರುವ ನೆರೆಹೊರೆಯವರು ಬಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದೇವೆ. ಇದು ವರ್ಷ ಆಗ್ತಾ ಇದೆ. ಈ 3 ವರ್ಷದಿಂದ ಕಂಟಿನ್ಯೂಯಸ್ ಆಗ್ತಾ ಬಂದಿದೆ. ಎಲ್ಲ ಇಲ್ಲಿ ಜನ ಸೇರಿ ನಾವೇ ಇಲ್ಲಿ ಮಣ್ಣೆಲ್ಲ ಹೊತ್ತುಕೊಂಡು ಎಲ್ಲ ಹೋಗಿ ಸೈಡಿಗೆ ಕ್ಲೀನ್ ಮಾಡಿ ಕೊಡ್ತಾ ಇದ್ದೇವೆ. ಈ ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಂಪೂರ್ಣವಾಗಿ ನಾಶ ಆಗಿದೆ. ಮಳೆಯ ರಭಸದಿಂದ ಸಂಪೂರ್ಣವಾಗಿ ಮನೆಯೆಲ್ಲ ನಾಶ ಆಗಿ ಹೋಗಿಬಿಟ್ಟಿದೆ. ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರೀ ಮಳೆಗೆ ಜೀವ ನದಿಗಳಿಗೆ ಜೀವ ಕಳೆ ಬಂದಿದೆ. ಫಲ್ಗುಣಿ ನದಿ ಉಕ್ಕಿ ಹರಿಯುತ್ತಿದ್ದು, ನಗರದ ಹೊರವಲಯದ ಮರವೂರು ಬಳಿ ನದಿಗೆ ಅಡ್ಡಲಾಗಿರೋ ಮರವೂರು ಡ್ಯಾಂನಲ್ಲಿ ನೀರು ಉಕ್ಕಿ ಹರಿಯುತ್ತಿದೆ. ರಭಸವಾಗಿ ಹರಿಯುವ ಫಲ್ಗುಣಿ ನದಿಯ ನೀರು ಡ್ಯಾಂನ ಮೇಲ್ಭಾಗದಲ್ಲೇ ಹರಿಯುತ್ತಿದೆ. ಡ್ಯಾಂನ ಎಲ್ಲಾ ಗೇಟ್ಗಳನ್ನು ತೆಗೆಯಲಾಗಿದ್ದರೂ ಡ್ಯಾಂ ಮುಳುಗಡೆಯಾಗಿದೆ. ನದಿ ಪಾತ್ರದ ತಗ್ಗು ಪ್ರದೇಶಗಳಿಗೆ ನದಿ ನೀರು ನುಗ್ಗುವ ಭೀತಿ ಎದುರಾಗಿದೆ. ಎಲ್ಲ ಕಡೆಗಳಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಅದರಲ್ಲೂ ನಾವು ಮಂಗಳೂರಿನ ಹೊರವಲಯದಲ್ಲಿರುವಂಥ ಮರವೂರಿನಲ್ಲಿರುವಂಥ ಈ ಅಣೆಕಟ್ಟು ಏನಿದೆ, ಈ ಅಣೆಕಟ್ಟು ತುಂಬಿ ಹರಿತಾ ಇದೆ. ಅಣೆಕಟ್ಟಿನ ಎಲ್ಲ ಗೇಟ್ಗಳನ್ನು ತೆರೆದು ಬಿಡಲಾಗಿದೆ. ಸಮುದ್ರಕ್ಕೆ ನದಿಯ ನೀರು ಹೋಗಲಿಕ್ಕೆ ಎಲ್ಲವನ್ನ ಮುಕ್ತವಾಗಿ ಬಿಡಲಾಗಿದೆ. ಆದರೂ ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಂದಿರುವಂಥ ಹಿನ್ನೆಲೆಯಲ್ಲಿ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಅಣೆಕಟ್ಟಿನ ಮೇಲ್ಭಾಗದಿಂದಲೂ ನೀರು ಹರಿದು ಹೋಗ್ತಾ ಇದೆ. ಅಷ್ಟೊಂದು ಹೆಚ್ಚಿನ ಪ್ರಮಾಣದ ನೀರು ಬರ್ತಾ ಇರುವಂಥದ್ದು. ಹೀಗಾಗಿ ಜಿಲ್ಲೆ ಸೇರಿದಂತೆ ಪಶ್ಚಿಮ ಘಟ್ಟದಲ್ಲೂ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಾಗಾಗಿ ಕೆಸರು ಮಿಶ್ರಿತವಾದಂಥ ನೀರು ನದಿಯನ್ನು ಸೇರಿ ರಭಸವಾಗಿ ಹರಿದು ಬರ್ತಾ ಇದೆ. ಹೀಗಾಗಿ ಈ ಡ್ಯಾಮಿನ ಮೇಲ್ಭಾಗದಿಂದಲೂ ನೀರು ಹರಿದು ಬರ್ತಾ ಇದೆ. ಇನ್ನೂ ಒಂದಷ್ಟು ದಿನಗಳ ಕಾಲ ಮಳೆಯ ಪ್ರಮಾಣ ಹೆಚ್ಚಾದರೆ ಸಂಪೂರ್ಣವಾಗಿ ಈ ಡ್ಯಾಮ್ ಮುಳುಗಡೆ ಆಗುವಂತ ಸಾಧ್ಯತೆನೇ ಇದೆ. ಕಾಸರಗೋಡಿನಲ್ಲಿ ಮಳೆಯಿಂದ ಅವಾಂತರ. ಮಧುರಿನ ಸಿದ್ಧಿ ವಿನಾಯಕ ದೇಗುಲ ಜಲಾವೃತ. ರಾಜ್ಯದ ಕರಾವಳಿಯ ಜೊತೆ ಕೇರಳದಲ್ಲೂ ಮಳೆ ಅಬ್ಬರಿಸುತ್ತಿರೋದ್ರಿಂದ ಗಡಿ ಜಿಲ್ಲೆ ಕಾಸರಗೋಡಿನಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಕಾಸರಗೋಡು ಜಿಲ್ಲೆಯ ಮಧೂರು ಶ್ರೀ ಮದನಂತೇಶ್ವರ ಸಿದ್ಧಿ ವಿನಾಯಕ ದೇವಸ್ಥಾನಕ್ಕೆ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದಾನೆ. ದೇವಸ್ಥಾನದ ಪಕ್ಕದಲ್ಲೇ ಮಧುವಾಹಿನಿ ನದಿ ಹರಿಯುತ್ತಿದ್ದು, ದೇವಾಲಯಕ್ಕೆ ನೀರು ನುಗ್ಗಿದೆ. ದೇಗುಲದ ಅಂಗಳ ಸಂಪೂರ್ಣ ನೀರಿನಿಂದ ಆವೃತವಾಗಿದ್ದು, ಗರ್ಭಗುಡಿಯವರೆಗೂ ನೀರು ತಲುಪಿದೆ. ನಿಂತ ನೀರಿನಲ್ಲಿ ಅರ್ಚಕರು ಪೂಜೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ದೇವಸ್ಥಾನದಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಸಲಾಗಿತ್ತು. ಈ ಬಾರಿಯ ಮಳೆಗೆ 2ನೇ ಬಾರಿಗೆ ಮಧೂರು ದೇವಾಲಯಕ್ಕೆ ನೀರು ನುಗ್ಗಿದೆ. ಉಡುಪಿಯಲ್ಲಿ ಅಬ್ಬರಿಸುತ್ತಿದೆ ಅರಬ್ಬಿ ಸಮುದ್ರ.
ಮೀನುಗಾರರು ಕಡಲಿಗೆ ಇಳಿಯದಂತೆ ಸೂಚನೆ. ಸಮುದ್ರ ತೀರದ ಜನರಿಗೆ ಎಚ್ಚರಿಕೆ ಸಂದೇಶ. ಉಡುಪಿ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ನೆಚ್ಚರಿಕೆ ಕೊಡಲಾಗಿದ್ದು ರೆಡ್ ಅಲರ್ಟ್ ಘೋಷಣೆಯಾಗಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡು ಅಬ್ಬರಿಸುತ್ತಿದೆ. ಮುಂದಿನ 2-3 ದಿನ 5 ಮೀಟರ್ವರೆಗೂ ಅಲೆಗಳು ಮೇಲೇಳಬಹುದು ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕಡಲ ತೀರದ ಜನರು ಪ್ರವಾಸಿಗರಿಗೆ ಮುನ್ಸೂಚನೆ ನೀಡಲಾಗಿದೆ. ಸಮುದ್ರ ತೀರದಲ್ಲಿ ತೇವಾಂಶ ಹೆಚ್ಚಿದ್ದು ವಿಸಿಬಿಲಿಟಿ ಕಡಿಮೆ ಇದೆ. ನಾಡದೋಣಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದು ಎಂದು ಎಚ್ಚರಿಸಲಾಗಿದೆ. ಸಮುದ್ರದಲ್ಲಿ 5 ಮೀಟರ್ನವರೆಗೂ ಕೂಡ ಅಲೆಗಳು ಏಳಬಹುದು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ನಾವು ನೋಡ್ಬೋದು ಅರಬ್ಬಿ ಸಮುದ್ರ ಸಿಕ್ಕಾಪಟ್ಟೆ ರಫ್ ಆಗಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಉಬ್ಬರ ಮತ್ತು ಇಳಿತಾ ಇರುವಂಥ ಸಂದರ್ಭದಲ್ಲಿ ಸಮುದ್ರ 50ರಿಂದ 100 ಮೀಟರ್ನವರೆಗೆ ಹಿಂದೆ ಹೋಗ್ತದೆ. ಹಾಗೆ ಹಿಂದೆ ಹೋದಂಥ ದೃಶ್ಯಗಳು. ಆದರೆ ಕಡಲಿನ ಅಬ್ಬರ ನಾವು ನೋಡ್ತಾ ಇದ್ದೇವೆ 6-7 ಕಿಲೋಮೀಟರ್ 8-10 ಕಿಲೋಮೀಟರ್ ದೂರದಲ್ಲಿ ಅಲೆಗಳು ಏಳುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸೈಂಟ್ ಮೇರಿಸ್ ದ್ವೀಪಕ್ಕೆ ಇಲ್ಲಿಂದ 6ರಿಂದ 8 ಕಿಲೋಮೀಟರ್ ಇದೆ. ಸುತ್ತಿ ಬಳಸಿ ಹೋಗಬೇಕಾದ್ರೆ ಬಂಡೆಗಳನ್ನು ದಾಟಿ ಅಲ್ಲೂ ಕೂಡ ಅಲೆಗಳ ಅಬ್ಬರ ಕಾಣ್ತಾ ಇದೆ. ಅಂದರೆ ಕಡಲು ಸಿಕ್ಕಾಪಟ್ಟೆ ರಫ್ ಆಗಿದೆ ಅನ್ನುವಂಥದ್ದು. ಗಾಳಿ ಮಳೆ ಬಿದ್ದ ಕೂಡಲೇ ಕಡಲು ಕೂಡ ರಫ್ ಆಗ್ತದೆ. ಅದೇ ರೀತಿ ವಿಪರೀತವಾದ ಒಂದು ಮಂಜು ಮುಸುಕಿದ ವಾತಾವರಣದ ಥರ ಕಾಣ್ತಾ ಇದೆ. ಅಂದರೆ ಕಡಲಿನ ಅಬ್ಬರ ಜಾಸ್ತಿ ಆದಾಗ ಅಲ್ಲಿ ತೇವಾಂಶ ಆಗ್ತದೆ. ಅಂದರೆ ಆ ತೇವಾಂಶ ಸುಮಾರು ಮಲ್ಪೆ ಪೇಟೆಯವರೆಗೂ ಕೂಡ ಆವರಿಸಿರುವಂಥದ್ದು. ಅಂದರೆ ಉಪ್ಪಿನ ಅಂಶ ಗಾಳಿಯಲ್ಲಿ ಬೆರೆತಿರುವಂಥ ದೃಶ್ಯಗಳು. ಹಾಗಾಗಿ ವಿಸಿಬಿಲಿಟಿ ಸಮಸ್ಯೆಗಳು ಆಗ್ತದೆ. ಹಾಗಾಗಿ ನಾಡದೋಣಿ ಮೀನುಗಾರರಿಗೂ ಕೂಡ ಬಹಳಷ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನದಿಯಲ್ಲಿ ಮಾಡಬೇಕಾದ್ರೆ ಫಿಶಿಂಗ್ ಅಥವಾ ಸಮುದ್ರ ತೀರದಲ್ಲಿ ಮಾಡಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದು. ಇನ್ನು ಬೈಂದೂರು ಭಾಗದಲ್ಲಿ ಬಿದ್ದ ಭಾರೀ ಮಳೆಗೆ 100 ಎಕರೆ ಗದ್ದೆ, ತೋಟ ಜಲಾವೃತ ಆಗಿದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಭಾರೀ ಮಳೆ ಬಿದ್ದ ಕಾರಣ ನಾವುಂದ ಪ್ರದೇಶಗಳಲ್ಲಿ ರಸ್ತೆಗಳು ಜಲಾವೃತವಾಗಿದೆ. ಚಿಕ್ಕಮಗಳೂರು, ಉತ್ತರ ಕನ್ನಡ ಭಾಗದಲ್ಲಿ ಭಾರೀ ಮಳೆಯಾದರೂ ಬೈಂದೂರು ಜಲಾವೃತವಾಗುತ್ತೆ. ಕುಬ್ಜಾ ಚಕ್ರ ನದಿ ತುಂಬಿ ಹರಿದ ಕಾರಣ ಹಲವು ಮನೆಗಳಿಗೂ ಜಲದಿಗ್ಬಂಧನವಾಗಿದೆ. ಬೈಂದೂರು ತಾಲೂಕಿನಲ್ಲಿ ವಿಪರೀತ ನೆರೆಯ ವಾತಾವರಣ ಕೆಲವು ಕಡೆ ಕಂಡು ಬಂದಿರುವಂಥದ್ದು. ವರ್ಷಕ್ಕೆ ಒಂದು ಬಾರಿ ಸಾಲ್ಬುಡ, ನಾವುಂದ ಭಾಗದಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗ್ತದೆ. ಈ ಬಾರಿ ಕೂಡ ಹಳಗೇರಿ ಅನ್ನುವಂಥ ಪ್ರದೇಶಗಳಲ್ಲಿ 8-10 ಮನೆಗಳಿಗೆ ನೀರು ನುಗ್ಗಿರುವಂಥ ದೃಶ್ಯಗಳನ್ನು ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ನೀರಿನ ಮಟ್ಟ ಹೆಚ್ಚಾದರೆ ಅಲ್ಲಿ ಜನರಿಗೆ ಸಮಸ್ಯೆ ಆಗ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಳಜಿ ಕೇಂದ್ರಗಳನ್ನು ತೆಗೆಯುವ ಹಿನ್ನೆಲೆಯಲ್ಲಿ ಕೂಡ ಮಾತುಕತೆಯನ್ನು ತಹಶೀಲ್ದಾರರು ಮತ್ತು ಶಾಸಕ ಗುರುರಾಜ್ ಗಂಟಿಹೊಳೆ ಮಾಡಿರುವಂಥದ್ದು. ಪ್ರಮುಖವಾಗಿ ಬೈಂದೂರು ಭಾಗಗಳಲ್ಲಿ ಹರಿಯುವಂಥ ಕುಬ್ಜಾ, ಚಕ್ರ ನದಿಗಳು ತುಂಬಿ ಹರಿಯುವುದರಿಂದ ಸುತ್ತಮುತ್ತಲ ದೇವಸ್ಥಾನಗಳಿಗೂ ನೀರು ಬಂದಿದೆ. ಒಂದು ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಮತ್ತು ಕಮಲಶಿಲೆ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೂ ನೀರು ಬಂದಿರುವಂತಹ ಘಟನೆಗಳು ನಡೆದಿರುವಂಥದ್ದು. ಪ್ರಮುಖವಾಗಿ ಬೈಂದೂರು ತಾಲೂಕಿನಲ್ಲಿ ನೆರೆಯ ವಾತಾವರಣ ಸೃಷ್ಟಿಯಾಗಬೇಕಾದ್ರೆ ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಭಾರೀ ಮಳೆ ಬೀಳಬೇಕು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಗದ್ದೆಗಳೆಲ್ಲ ಜಲಾವೃತ ಆಗಿರುವಂಥದ್ದು. ಕಳೆದ ಬಾರಿ ಕೂಡ ಇಲ್ಲಿಂದ 8-10 ಮನೆಯವರನ್ನು ಎತ್ತರ ಪ್ರದೇಶಕ್ಕೆ ಶಿಫ್ಟ್ ಮಾಡುವಂಥ ಪ್ರಕ್ರಿಯೆಗಳು ನಡೆದಿತ್ತು. ಇವತ್ತು ಕೂಡ ವಿಪರೀತವಾದ ಮಳೆ ಮುಂದುವರೆದರೆ ಶಿಫ್ಟ್ ಆಗೋದಕ್ಕೆ ಸಿದ್ಧ ಆಗಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಉತ್ತರ ಕನ್ನಡದಲ್ಲೂ ಭಾರೀ ಮಳೆ. ಕಾರವಾರ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ. ಕಡಲ ತೀರಕ್ಕೆ ತೇಲಿ ಬಂದ ಹಡಗಿನ ಅವಶೇಷ. ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಮಳೆ ಜೋರಾಗುತ್ತಿದೆ. ಕಾರವಾರ ಕಡಲ ತೀರದಲ್ಲಿ ಅಲೆಗಳು ಅಬ್ಬರಿಸುತ್ತಿದೆ. ಪ್ರವಾಸಿಗರು ಸಮುದ್ರ ತೀರಕ್ಕೆ ಹೋಗದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಸಮುದ್ರ ತೀರದಲ್ಲಿ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಿದೆ. ಇನ್ನು ಭಟ್ಕಳದ ಜಾಲಿ ಗ್ರಾಮದ ಸಮುದ್ರ ತೀರದಲ್ಲಿ ಹಡಗಿನ ಅವಶೇಷ ತೇಲಿ ಬಂದಿದೆ. ಇದು ಕೇರಳದಲ್ಲಿ ಮುಳುಗಿದ ಹಡಗಿನದ್ದು ಎಂದು ಹೇಳಲಾಗುತ್ತಿದೆ. ಹಡಗಿನ ಮೇಲ್ಭಾಗದ ಅರ್ಧ ಭಾಗವು ತೇಲಿ ಬಂದಿದೆ. ಹಡಗಿನ ಅವಶೇಷದಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಎಂದು ಬರೆಯಲಾಗಿದ್ದು, ಕರಾವಳಿ ಕಾವಲು ಪಡೆ ಅಧಿಕಾರಿಗಳು ಅವಶೇಷಗಳ ಬಗ್ಗೆ ಮಾಹಿತಿ ಪಡೆದು ಪರಿಶೀಲನೆ ನಡೆಸುತ್ತಿದ್ದಾರೆ. ಗಾಳಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಬೀಸ್ತಾ ಇದ್ದಾವೆ. ಹಾಗಾಗಿ ಸಮುದ್ರ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥದ್ದು. ನಾವಿವತ್ತು ಕಾರವಾರದ ಕಡಲ ತೀರದಲ್ಲಿದ್ದೀವಿ. ನೀವು ನೋಡ್ಬೋದು ಕಾರವಾರ ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಯಾವ ರೀತಿಯಲ್ಲಿ ಈ ಭಾಗಕ್ಕೆ ಬಂದಿದೆ ಅಂತೇಳಿ ಪ್ರವಾಸಿಗರು ಕೂಡ ಈ ಭಾಗದಲ್ಲಿ ಬಂದು ಸೆಲ್ಫಿ ತೆಗೆದುಕೊಳ್ಳುವಂಥ ಹುಚ್ಚಾಟಕ್ಕೆ ನಿಲ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ ಸಮುದ್ರ ಭಾಗಕ್ಕೆ ಪ್ರವಾಸಿಗರು ಹೋಗಬಾರ್ದು ಅನ್ನುವಂತಹ ನಿರ್ಬಂಧ ಹೇರಿದೆ. ಆದರೆ ಇಲ್ಲಿ ಭದ್ರತೆ ಇಲ್ಲದೆ ಇರೋ ಕಾರಣದಿಂದಾಗಿ ಪ್ರವಾಸಿಗರು ಈ ಭಾಗದಲ್ಲಿ ಬಂದು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಏನಾದರೂ ಅನಾಹುತ ಆದರೆ ಯಾರು ಹೊಣೆ ಅನ್ನೋದಕ್ಕೆ ಉತ್ತರವನ್ನು ಜಿಲ್ಲಾಡಳಿತ ಕೊಡಬೇಕಾಗ್ತದೆ. ನೀವು ನೋಡ್ಬೋದು ಈ ಭಾಗದಲ್ಲಿ ದೊಡ್ಡ ದೊಡ್ಡ ಅಲೆಗಳು ಈ ಭಾಗದಲ್ಲಿ ಸಮುದ್ರ ತೀರ ಭಾಗಕ್ಕೆ ಬರ್ತಾ ಇದೆ. ಒಂದೆಡೆ ಕಾಳಿ ನದಿಯ ಭಾಗದಲ್ಲಿ ನೀರು ಹೆಚ್ಚಿನ ಪ್ರಮಾಣದ ಹರಿದು ಸಮುದ್ರಕ್ಕೆ ಸೇರ್ತಾ ಇದೆ. ಜೊತೆಗೆ ಗಾಳಿಯ ಪ್ರಮಾಣವೂ ಕೂಡ ಹೆಚ್ಚಾಗಿದೆ. ಅರಬ್ಬಿ ಸಮುದ್ರ ಭಾಗದಲ್ಲಿ ಸುಮಾರು 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಇದರಿಂದಾಗಿ ಅಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ
ತೀರ ಭಾಗಕ್ಕೆ ಬರ್ತಾ ಇರುವಂಥದ್ದು. ನೀವು ನೋಡ್ಬೋದು ಸುಮಾರು 3 ರಿಂದ 4 ಅಡಿ ಎತ್ತರದಲ್ಲಿ ಈಗ ಅಲೆಗಳು ಈ ಭಾಗದಲ್ಲಿ ಬರ್ತಾ ಇರುವಂಥದ್ದು. ಒಟ್ಟಾರೆ ರಾಜ್ಯದ ಕರಾವಳಿಯಲ್ಲಿ ಮುಂಗಾರು ಜೋರಾಗಿದ್ದು ನದಿಗಳು ತುಂಬಿ ಹರಿಯುತ್ತಿದೆ. ಅಲ್ಲಲ್ಲಿ ಗುಡ್ಡ ಕುಸಿಯುತ್ತಿದ್ದು ಗುಡ್ಡ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.